ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ವಿಕೆ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತಿನ ವಿಶೇಷ ಅಂದ್ರೆ, ಯಾರೋ ಕೂಡ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ಯಾಕೆ ಅಂದ್ರೆ ನನಗೆ ಭಾಳ ಬೇಜಾರಾಯಿತು. ಯಾಕೆ ಅಂದ್ರೆ ನನಗೊಬ್ಬ ಮನೆ ಓನರು ಫೋನ್ ಮಾಡಿದ್ರು. ಏನು ಅಂದ್ರೆ ಬನ್ನಿ ಒಂದು ಸ್ವಲ್ಪ ಪೇಂಟರ್ ನಮ್ಮ ಮನೆಗೆ ಒಂದು ಸ್ವಲ್ಪ ವೀಕ್ಷಣೆ ಮಾಡಿ, ನಮ್ಮ ಮನೆಗೂ ಕೂಡ ನಾವು ಪೇಂಟ್ ಮಾಡಿಸ್ತಾ ಇದ್ದೀವಿ, ಅದಕ್ಕೋಸ್ಕರ ಬನ್ನಿ ಒಂದು ಸ್ವಲ್ಪ ಅಂದರು. ನಾನು ಬೇಡ ಸರ್, ಆ ಥರ ಬರೋದು ತಪ್ಪಾಗುತ್ತೆ. ಯಾಕೆ ಅಂದರೆ ಬೇರೆ ನಮ್ಮ ಫ್ರೆಂಡ್ಸ್ ಯಾರೋ ಪೇಂಟ್ ಹಚ್ತಾ ಇದ್ದಾರೆ ಅಂದರೆ ಆ ಥರ ಹೋಗೋದು ತಪ್ಪಾಗುತ್ತೆ, ಅದಕ್ಕೋಸ್ಕರ ನಾನು ಬರಲ್ಲ ಸರ್ ಅಂದೆ. ಬಿಡಲೇ ಇಲ್ಲ. ಭಾಳ ಅಂದರೆ ಭಾಳ ಒತ್ತಾಯ ಮಾಡಿದರು, ನೀವು ಬನ್ನಿ ಒಂದ್ಸರಿ ಬನ್ನಿ, ನಮ್ಮ ಮನೇನ ನೋಡ್ಕೊಂಡು ಹೋಗಿ ಅಂತ. ಯಾಕೆ ಸರ್, ಯಾಕೆ ಏನಾಗಿದೆ, ಮಾಡ್ತಾ ಇದ್ರಲ್ಲ ಕೆಲಸನ ಪೇಂಟಿಂಗು ಅಂದೆ. ಇಲ್ಲ, ಫಸ್ಟು ಚೀಲ ತೊಗೊಂಬಂದು ಹಾಕ್ತಾಯಿದ್ರು, ನೀರು ಹಾಕಿಬಿಟ್ಟು ಕಾಲ್ಸ್ಕೊಂಡು ಸಿಂಗಲ್ ಕೋಟು. ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಡಬಲ್ ಕೋಟು, ಯಾವುದೋ ಬಕೆಟಲ್ಲಿ ಪೇಸ್ಟ್ ಟೈಪ್ ಇದೆ, ಅವ್ನು ತೊಗೊಂಬಂದು ಹಾಕ್ತಾ ಇದ್ದಾರೆ ಗೋಡೆಗೆ ಅಂತ ಹೇಳಿದರು. ನಾ ಏನಂದೆ, ಏನಪ್ಪ ಇವ್ರು ಈ ಥರ ಮಾಡ್ತಾ ಇದ್ದಾರಲ್ಲ ಅಂದ್ಕೊಂಡು, ಇಲ್ಲ ಸರ್, ನಿಮ್ಮ ಪೇಂಟರ್ನೇ ಕೇಳಿ ಫಸ್ಟಿಗೆ ಯಾಕೆ ನೀವು ಚೀಲ ಹಾಕಿದ್ರಿ, ಆನಂತರ ಇವಾಗ ಯಾಕೆ ಡಬ್ಬಿ ಯೂಸ್ ಮಾಡ್ತಾ ಇದ್ರಿ ಅಂತ ನೀವೇ ಕೇಳಿಬಿಡಿ, ಮತ್ತು ನಾನು ಯಾಕೆ ಬರಬೇಕು ಅಂದೆ. ಅವಾಗ ಏನು ಮಾಡಿದರು, ಇಲ್ಲ ನಾನು ಕೇಳಿದರೆ ಸರಿಯಾಗಿ ಹೇಳ್ತಾ ಇಲ್ಲ, ಅದಕ್ಕೋಸ್ಕರ ನೀವು ಒಂದು ಸರಿ ಬನ್ನಿ. ಇಲ್ಲ ಸರ್, ಆ ಥರ ಬರೋದು ತಪ್ಪಾಗುತ್ತೆ, ನನಗೆ ಕೆಲಸ ಕೊಟ್ಟಿದ್ರೆ ನೀವು ಬರ್ಬೋದಾಗಿತ್ತು, ಆ ಥರ ಬಂದರೆ ಸುಮ್ಮನೆ ಮನಸ್ತಾಪ ಉಂಟಾಗುತ್ತೆ, ಅದಕ್ಕೋಸ್ಕರ ಬರಬಾರ್ದು ಆ ಥರ ನಾವೆಲ್ಲ ಅಂದೆ. ಇಲ್ಲ, ನೀವು ಒಂದ್ಸರಿ ಬನ್ನಿ ಅಂತ ಭಾಳ ಅಂದರೆ ಭಾಳ ಫೋರ್ಸಿಬಲ್ ಮಾಡಿದರು. ಹೋದೆ ನಾನು. ಸಿಂಗಲ್ ಕೋಟ್ ಸಂಪೂರ್ಣವಾಗಿ ವಾಲ್ಕೇರ್ ವಾಲ್ ಪುಟ್ಟಿ ಮೇಲೆ ವಾಲ್ಕೇರ್ ವಾಲ್ ಪುಟ್ಟಿ ಹಾಕಿದ್ದಾರೆ. ಏನು ಮಾಡಿದ್ದಾರೆ, ಡಬಲ್ ಕೋಟ್ ವಾಲ್ ಪುಟ್ಟಿನ ರೆಡಿ ವಾಲ್ ಪುಟ್ಟಿ ಹಾಕ್ತಾ ಇದ್ದಾರೆ. ಎಷ್ಟು ಅಂದರೆ ಹೆಚ್ಚು ಕಮ್ಮಿ ಫ್ರೆಂಡ್ಸ್, ನಾ ಹೇಳ್ತಾ ಇರೋದು ಒಂದು 40 ಬಕೆಟ್ 20 kg ಬಕೆಟ್ ತರಿಸಿದ್ದಾರೆ ಆಲ್ರೆಡಿ. ತರಿಸ್ಬಿಟ್ಟು ಒಂದು 15-16 ಬಕೆಟನ್ನು ಯೂಸ್ ಮಾಡಿದ್ದಾರೆ, ಆಲ್ರೆಡಿ ಹಾಕ್ತಾ ಇದ್ದಾರೆ. ನಾನೇನಂದೆ, ಅಲ್ಲ ಸರ್, ನೀವು ಕೇಳ್ಬೋದಾಗಿತ್ತಲ್ಲ, ಈ ಥರ ಯಾಕೆ ಮಾಡ್ತಾ ಇದ್ದೀರಾ, ವಾಲ್ಕೇರಲ್ಲಿ ಹಾಕ್ಬೋದಾಗಿತ್ತಲ್ಲ, ಫಿನಿಶಿಂಗ್ ಕೊಡ್ಬೋದು, ನೀವು ಯಾಕೆ ರೆಡಿ ವಾಲ್ ಪುಟ್ಟಿ ಹಾಕ್ತಾ ಇದ್ದೀರಾ ಅಂತ ನಾ ಓನರ್ ಹೇಳಿದೆ. ಓನರ್ ಏನು ಮಾಡಿದರು, ನಾನು ಎಷ್ಟೇ ಕೇಳಿದ್ರು ಕೂಡ, ಇಲ್ಲ ಸರ್, ನಾವು ಇದೇ ಥರ ಕೆಲಸ ಮಾಡೋದು, ವಾಲ್ಕೇರ್ ವಾಲ್ ಪುಟ್ಟಿ ಮೇಲೆ ರೆಡಿ ವಾಲ್ ಪುಟ್ಟಿ ಹಾಕಿದರೆ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ, ಒಳ್ಳೆ ಗ್ಲಾಸ್ ಫಿನಿಶಿಂಗ್ ಬರುತ್ತೆ, ಅದಕ್ಕೋಸ್ಕರ ನಾವು ಯಾವುದೇ ಮನೆಗೆ ಹೋದ್ರೆ ಇದೇ ಥರ ಕೆಲಸ ಮಾಡ್ತೀವಿ ಅಂದರು. ಅದಕ್ಕೋಸ್ಕರ ನನಗೆ ಭಾಳ ಅಂದರೆ ಭಾಳ ಬೇಜಾರಾಯಿತು. ಯಾಕೆ ಅಂದರೆ, ಅಲ್ಲ ಸರ್, ನೀವು ಒಂದ್ಸರಿ ನೀವು ಪೇಂಟ್ ಏನಿದೆ ಅಲ್ಲ, ಅಂಗಡಿಯವ್ರನ್ನ ಅದನ್ನು ಕೇಳ್ಬೋದಾಗಿತ್ತಲ್ಲ ಅಂದೆ. ಅಂಗಡಿಯವ್ರನ್ನ ಕೇಳಿದ್ರು ಕೂಡ ನನಗೆ ಹೇಳಿಲ್ಲ. ನೀವು ಹೋಗ್ಲಿ, ಅಂಗಡಿಯವ್ರು ಕೇಳಿದ್ರು ನಿಮ್ಗೆ ಹೇಳಿಲ್ಲ ಅಂತೀರಾ, ಆದರೆ ನೀವು ಇವಾಗ ಸೇಲ್ಸ್ ಮ್ಯಾನ್ಗಳನ್ನ ಕೇಳ್ಬೋದಲ್ಲ ಕಂಪ್ನಿಯವ್ರನ್ನ ಅಂದೆ. ಇಲ್ಲ, ನನಗೆ ಆ ಥರ ಯಾರು ಸಿಕ್ಕೂ ಇಲ್ಲ, ಕೇಳೋದಕ್ಕಾಗಲೂ ಇಲ್ಲ. ಇವಾಗ ನೋಡಿದ್ರೆ ನನಗೆ ರೇಟ್ ತುಂಬ ಜಾಸ್ತಿ ಆಗ್ತಾ ಇದೆ. 20 kg ಬ್ಯಾಗ್ ವಾಲ್ಕೇರು 650-700 ರೂಪಾಯಿದಲ್ಲಿ ಬ್ಯಾಗ್ ಸಿಗುತ್ತೆ. ಇದು ನೋಡಿದರೆ 20 kgಗೆ 3,500 ರೂಪಾಯಿ ಬಿಲ್ ಮಾಡ್ತಾ ಇದ್ದಾರೆ. ನನಗೆ ತುಂಬ ಜಾಸ್ತಿ ಆಗ್ತಾ ಇದೆ ರೇಟು ಅಂದರು. ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಈ ಥರ ಏನು ಮೋಸ ಮಾಡ್ತಾರಲ್ಲ ನಮ್ಮ ಪೇಂಟರ್ಸ್ಗಳು, ಯಾವ ಕಾರಣಕ್ಕೂ ಉದ್ಧಾರ ಆಗಲ್ಲ. ಇದು ಒಂದು ಬರೆದು ಕೊಡ್ತೀನಿ. ಯಾಕೆ ಅಂದರೆ ನಾನು ಇಲ್ಲಿ ಯಾರಿಗೆ ಹೆದರ್ಬೇಕಾದಂಥ ಅವಶ್ಯಕತೆನೇ ಇಲ್ಲ, ನಾನು ಯಾರಿಗೂ ಹೆದರ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನನಗೂ ಈಗ 33 ವರ್ಷ. ನಾನು ಯಾಕೆ ಈ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಅಂದರೆ, ಜನರಿಗೆ ಸತ್ಯ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು, ಇದರಿಂದ ಲಾಭ ತಗೋಬೇಕು, ಇದರಿಂದ ನಾವು ಫೇಮಸ್ ಆಗಬೇಕು ಅನ್ನೋ ಆಸೆ ಇಲ್ಲ, ಜನರಿಗೆ ಗೊತ್ತಾಗಲಿ. ನಮ್ಮ ಪೇಂಟರ್ಸ್ಗಳು ಎಷ್ಟು ಹೊಲಸು ಮನಸ್ಥಿತಿ ಅಂದರೆ, ಅಲ್ರಿ, ನಮ್ಮನ್ನು ನಂಬಿ ಕೆಲಸ ಕೊಟ್ಟಿರ್ತಾರೆ ಓನರ್ಗಳು, ನೀವು ಈ ಥರ ಮೋಸ ಮಾಡ್ತೀರಲ್ಲ, ಏನು ನಿಮ್ಗೆ ಹೇಳ್ಬೇಕು. ನಾನು ಆವಾಗಲೇ ಓನರ್ ಏನು ಮಾಡಿದರು, ನಮ್ಮ ಪೇಂಟ್ ಮೇಸ್ತ್ರಿಗೆ ಫೋನ್ ಮಾಡ್ತೀನಿ, ಸ್ವಲ್ಪ ಮಾತಾಡಿ ಅಂದರು. ಸರ್, ಮಾತಾಡಬಾರ್ದು ಸರ್, ಅದು ತಪ್ಪಾಗುತ್ತೆ ಅಂದ್ರೂ ಕೇಳೇ ಇಲ್ಲ. ಆಯಿತು, ನೀವೇ ಮಾತಾಡಿ, ಔಟ್ ಸ್ಪೀಕರ್ ಇಡಿ ಅಂದೆ. ಔಟ್ ಸ್ಪೀಕರ್ ಇಟ್ಟರು ಅವರು. ಅಲ್ಪ ಪೇಂಟ್ರ್, ನೀನು ರೆಡಿ ವಾಲ್ ಪುಟ್ಟಿ ಮೇಲೆ ವಾಲ್ಕೇರ್ ವಾಲ್ ಪುಟ್ಟಿ ಮೇಲೆ ರೆಡಿ ವಾಲ್ ಪುಟ್ಟಿ ಹಾಕೋಂಗಿಲ್ಲಂತ, ವಾಲ್ಕೇರ್ ವಾಲ್ ಪುಟ್ಟಿನೇ ಹಾಕೋಗಿ ಡಬಲ್ ಕೋಟ್ ಫಿನಿಶಿಂಗ್ ಕೊಡಬೇಕು, ನೀನು ಯಾಕೆ ಈ ಥರ ಮಾಡ್ತಾ ಇದೆಯಾ ಅಂತಂದು ಓನರ್ ಕೇಳಿದರು. ಅವಾಗ ಅವ್ರು ಏನಂದ್ರು, ಸರ್, ಮಂದೆ ಮಾತು ಕೇಳಬೇಡಿ ಸರ್, ಪೇಂಟರ್ಸ್ ಮಾತನ್ನ, ನಾನು ಯಾವುದೇ ಮನೆಗೆ ಹೋದ್ರೂ ಇದೇ ರೀತಿ ವರ್ಕ್ ಮಾಡಿರೋದು, ಚೆನ್ನಾಗಿ ಬರುತ್ತೆ, ನೀವು ಯಾವ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಅಂದರು. ನಾನು ಅವಾಗ ಏನು ಮಾಡಿದೆ, ಕಟ್ ಮಾಡಿ ಸರ್ ಅಂದೆ. ಕಟ್ ಮಾಡಿದ್ರು. ನಾನು ಏಷ್ಯನ್ ಪೇಂಟ್ ಕಂಪ್ನಿಯವರು ಸೇಲ್ಸ್ ಮ್ಯಾನ್ ಏನಿರ್ತಾರಲ್ಲ ಅವ್ರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿ ಈ ಥರ ಕೇಳಿದೆ, ಔಟ್ ಸ್ಪೀಕರ್ ಇಟ್ಟು. ಅವ್ರು ಹೇಳಿದರು, ಸರ್, ನನ್ನ ಮೇಲೆ ನಂಬಿಕೆ ಇಲ್ಲ, ಇವನ್ನ ಕೇಳ್ತೀನಿ ನೋಡಿ. ಸರ್, ವಾಲ್ಕೇರ್ ವಾಲ್ ಪುಟ್ಟಿ ಹಾಕ್ತು ಅಂದರೆ
ಸಿಂಗಲ್ ಕೋಟನ್ನು ಡಬಲ್ ಕೋಟ್ ಹಾಕಲಿ 3 ಕೋಟ್ ಹಾಕಲಿ ಸಂಪೂರ್ಣವಾಗಿ ವಾಲ್ಕ್ಯಾರ್ ವಾಲ್ಪುಟ್ಟಿ ಮೇಲೇನೆ ಫಿನಿಶಿಂಗ್ ಕೊಡಬೇಕು. ನಿಮಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನೀವು ಯಾವ್ಯಾವುದೋ ರೆಡಿ ವಾಲ್ಪುಟ್ಟಿ ತಗೊಂಡು ಹಾಕ್ತಂದ್ರೆ ನಿಮಗೆ ಖರ್ಚು ಜಾಸ್ತಿ ಆಗುತ್ತೆ. ಇದು ಪೇಂಟರ್ಸ್ ಮಾಡುವಂಥ ದೊಡ್ಡ ಮೋಸ. ಅದಕ್ಕೋಸ್ಕರ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇರೋದು, ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದ್ರೆ ನಾನು ಹೇಳೋವಂಥ ವಿಷಯ ನಿಮಗೆ ಅರ್ಥ ಆಗಲಿ. ಅದಕ್ಕೋಸ್ಕರ ಏನಾಗುತ್ತೆ, ಇವಾಗ ನಮ್ಮ ಪೇಂಟರ್ಸ್ಗಳು ಏನು ಈ ತಪ್ಪು ಮಾಡ್ತಾರಲ್ಲ, ಒಬ್ರು ಮಾಡಿರೋ ತಪ್ಪಿಗೆ ಎಲ್ಲರೂ ಕೆಟ್ಟ ಹೆಸರು ಬರ್ತಿದೆ. ಎಲ್ಲರೂ ಇದೇ ತಪ್ಪು ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ನನಗೂ ಸೇರಿ ಈ ಥರ ಕೆಟ್ಟ ಹೆಸರು ಬರುತ್ತೆ. ಅದಕ್ಕೋಸ್ಕರ ಇಂಥ ಮೋಸವನ್ನ ಮಾಡೋದನ್ನ ನಿಲ್ಲಿಸಿ. ಫಸ್ಟ್ ನಮ್ಮ ಪೇಂಟರ್ಸ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಪ್ರಾಮಾಣಿಕವಾಗಿ ದುಡ್ಡು ಇಸ್ಕೊಳ್ಳಿ. ಅವ್ರು ಕೊಟ್ಟಿರೋ ದುಡ್ಡನ್ನ ಮನೆ ಓಪನಿಂಗ್ ಆದ್ಮೇಲೆ ನಾವು ಖಾಲಿ ಮಾಡ್ಕೊಂಡ್ಬಿಡ್ತೀವಿ. ನಾವು ಯಾವ್ಯಾವ ಕಮಿಷನ್ ಆಸೆಗೋಸ್ಕರ ಮತ್ತೊಂದಕ್ಕೋಸ್ಕರ ಆ ಥರ ಮಾಡಬಾರ್ದು. ಯಾಕೆ ಅಂದ್ರೆ ನಾಳೆ ವಾಲ್ಪುಟ್ಟಿ ಕೇಳೋದಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಎಷ್ಟು ಕಿರಿಕಿರಿ ಉಂಟಾಗುತ್ತೆ ಮನೆ ಓನರ್ಗೆ. ಅದಕ್ಕೋಸ್ಕರ ಆ ತಪ್ಪುಗಳನ್ನು ಮಾಡಬೇಡಿ. ನೀವು ಕೂಡ ಓನರ್ಗಳು ಅಷ್ಟೇ, ಸರಿಯಾಗಿ ಪೇಂಟ್ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಕೆಲಸ ಕೊಡಿ. ಫಸ್ಟ್ ತಿಳ್ಕೊಳ್ಳಿ ಪೇಂಟ್ ಬಗ್ಗೆನ ಹೆಂಗೆ ಏನು ಅಂತಂದು ಹೇಳಿ. ಅದಕ್ಕೋಸ್ಕರ ವಾಲ್ಕ್ಯಾರ್ ವಾಲ್ಪುಟ್ಟಿ ಮೇಲೆ ರೆಡಿ ವಾಲ್ಪುಟ್ಟಿ ಯಾರು ಕೂಡ ಹಾಕ್ಸೋದಕ್ಕೆ ಹೋಗಬೇಡಿ. ನಾನು ಇನ್ನೂ ಒಂದು ಹೇಳ್ತೀನಿ, ನಾನು ಇಲ್ಲಿ ಯಾರು ಹೆದರ್ಬೇಕಾದಂಥ ಅವಶ್ಯಕತೆ ಇಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾನು ಹೆದರ್ಬಿಟ್ಟು ನಾನೇನೋ ದೊಡ್ಡ ಯೂಟ್ಯೂಬ್ನಲ್ಲಿ ಏನೋ ಮಾಡ್ಕೋಬೇಕು, ಹಂಗೆ ಮಾಡ್ಕೋಬೇಕು, ದುಡ್ಡನ್ನ ಏನೇನೋ ಸುಳ್ಳು ಹೇಳಿ ಆ ಥರ ಜಾಯಮಾನ ನಂದಲ್ಲ. ಇರೋ ಸತ್ಯವನ್ನು ಹೇಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ನೀವು ಒಪ್ಕೊಂತೀರ ನನ್ನ ಮಾತನ್ನು. ಏನೋ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಂದರೆ ನಿಮಗೂ ಒಂದಲ್ಲ ಒಂದು ದಿವಸ ಈ ಅನುಭವ ಆದಾಗ ನಿಮಗೂ ಆಗಿರ್ಬೋದು. ಆವಾಗ ನಿಮಗೆ ಗೊತ್ತಾಗತ್ತೆ. ಈ ನಾನು ಹೇಳ್ತಾ ಇರೋ ಮಾಹಿತಿ ನಿಮಗೆ ಸತ್ಯ ಅಸತ್ಯ ನಿಮಗೆ ಮುಂದೆ ಗೊತ್ತಾಗುತ್ತೆ, ಇವಾಗ ಗೊತ್ತಾಗಲ್ಲ. ಮನೆ ಯಾವಾಗಾದ್ರೂ ಪೇಂಟ್ ಮಾಡಿಸೋ ಟೈಮ್ನಲ್ಲಿ ಈ ಒಂದು ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ದಯಮಾಡಿ ನನ್ನ ಈ ಹೊಸ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ಯಾರ್ಯಾರು ಮನೆ ಕಳಿಸ್ತಾ ಇದ್ರಲ್ಲ ಅವ್ರಿಗ ಶೇರ್ ಮಾಡಿ. ಅವ್ರಿಗಾದ್ರೂ ವಿಡಿಯೋ ಯೂಸ್ ಆಗ್ಬೋದು, ನಿಮಗೆ ಯೂಸ್ ಇಲ್ಲ ಅಂದ್ರೆ ಅವ್ರಿಗಾದ್ರೂ ವಿಡಿಯೋ ಯೂಸ್ ಆಗ್ಬೋದು. ಧನ್ಯವಾದಗಳು ಫ್ರೆಂಡ್ಸ್.